ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಗೊತ್ತಾ, ನಾನು ಬ್ಲಿಂಕಿಟ್ ಅಲ್ಲಿ ಒಂದು ಆರ್ಡರ್ ಮಾಡಿ ಮೈಕ್ ಇಸ್ಕೊಂಡಿದ್ದೀನಿ. ಸೊ ಅದು ಹೆಂಗೆ ವರ್ಕ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ನಂಗೆ ಕೂಡ ಅದು ಹೆಂಗೆ ಯೂಸ್ ಮಾಡೋದಂತ ಗೊತ್ತಿಲ್ಲ. ಬಟ್ ನಾನು ತುಂಬ ಯೂಟ್ಯೂಬಲ್ಲಿ ತುಂಬ ಅಂದರೆ ಹೆಂಗೆ ಯೂಸ್ ಮಾಡೋದು ಆ ಥರ ಅಂತ ನೋಡಿಬಿಟ್ಟು ನಾನು ವಿಡಿಯೋ ಅದು ಆಗುತ್ತಾ ಅಂತ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಈಟಿಂಗ್ ಚಾಲೆಂಜ್ ಏನು ಮಾಡೋಕ್ಕೆ ನಮ್ಮ ಮಮ್ಮಿ ಇಲ್ಲ. ಸೊ ಅದಕ್ಕೆ ನಾನು ಒಬ್ಬಳೇ ಕುತ್ಕೊಂಡು ಏನು ಈಟಿಂಗ್ ಚಾಲೆಂಜ್ ಮಾಡೋದಂತ ನಾನು ಮಾಡಿಲ್ಲ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಗೊತ್ತಾಗ್ದಂಗೆ ಒಂದು ಬ್ಲಿಂಕಿಟಲ್ಲಿ ನಾನು ಆರ್ಡರ್ ಮಾಡಿದ್ದೀನಿ ಮೈಕ್. ಯೂಸ್ ಮಾಡೋದು ಹೆಂಗಂತ ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ ನೋಡುವ. ಇದು ಓಪನ್ ಮಾಡಿದಾಗ ಹಿಂಗೆ ಇದೆ, ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ವಿತ್ ಟೈಪ್ ಸಿ ಕನೆಕ್ಟರ್. ಇದು ಹೆಂಗೆ ಯೂಸ್ ಮಾಡೋದಂತ ನನಗಂತೂ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದು ಇದು. ಓಪನ್ ಮಾಡೋದು ನೋಡಿ, ಫಸ್ಟ್ ಫ್ರಂಟಲ್ಲಿ ಹೀರೋಯಿನ್ ಜಾನ್ವಿ ಅವ್ರ ಫೋಟೋ ಹಾಕಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಬಟ್ ಅವ್ರ ಪ್ರಾಡಕ್ಟ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಫಿಲ್ಮ್ ಸ್ಟಾರ್ದು ಫೋಟೋಸ್ ತೆಗೆದು ಹಾಕ್ಬಿಡ್ತಾರೆ, ಅಂದರೆ ಅಟ್ರ್ಯಾಕ್ಟ್ ಆಗಿ ತಗೊಳ್ಳಿ ಅಂತ. ಸೊ ಇವಾಗ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಇದರಲ್ಲಿ ಕನೆಕ್ಟರ್ ಇದೆ. ಇದು ಕನೆಕ್ಟರ್ ಅಂತ ಅಂದ್ಕೊತೀನಿ. ಕನೆಕ್ಟರು ಫೋನ್ಗೆ ಕನೆಕ್ಟ್ ಮಾಡೋಕ್ಕೆ. ಮತ್ತು ಇದು ಮೈಕು, ಇದೇ ಮೈಕ್ ನೋಡಿ. ಇವಾಗ ಇಲ್ಲಿ ಸಿಂಬಲ್ ಇದೆಯಲ್ಲ, ಇಲ್ಲಿ ಇದು ಲಾಂಗ್ ಪ್ರೆಸ್ ಮಾಡಿದ್ರೆ, ನಾನು ಅನ್ನಲ್ವಾ ಇಲ್ಲಿ ಇದೆಯಲ್ವಾ, ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಇಲ್ಲಿ ಲೈಟ್ ಬಂದಿದೆ ನೋಡಿ. ಸೊ ಇವಾಗ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ. ಅಂದರೆ ಇದನ್ನು ಈಗ ಲಾಂಗ್ ಪ್ರೆಸ್ ಮಾಡಿದ್ರು ಆನು, ಲಾಂಗ್ ಪ್ರೆಸ್ ಮಾಡಿದರೆ ಆಫು. ಇವಾಗ ಇದು ಲಾಂಗ್ ಪ್ರೆಸ್ ಮಾಡಿ ಆಫ್ ಆಗಿದೆ. ಇನ್ನೊಂದ್ಸಲ ಲಾಂಗ್ ಪ್ರೆಸ್ ಮಾಡ್ತೀನಿ. ಲಾಂಗ್ ಪ್ರೆಸ್ ಮಾಡಿದಾಗ ಇಲ್ಲಿ ಲೈಟ್ ಬರ್ತಿದೆ, ಅಂದರೆ ಇದು ಆನ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇವಾಗ ಇದರಲ್ಲಿ ಮಾತಾಡೋ ಸೌಂಡ್ ನಿಜವಾಗ್ಲೂ ಕೇಳಿಸುತ್ತಾ ನಂಗಂತ ಗೊತ್ತಿಲ್ಲ. ಹಾಯ್ ಹಲೋ, ಹಾಯ್ ಹಾಯ್ ಹಲೋ, ಹಲೋ 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 ಹಲೋ, ಏನು ವರ್ಕೇ ಆಗ್ತಿಲ್ಲ. ಹಾಯ್ ಹಾಯ್ ಹಲೋ, ಹಾಯ್ ಹಲೋ, ಹಾಯ್ ಹಲೋ, ಹಾಯ್ ಹಲೋ, ಹಾಯ್ ಹಾಯ್ ಹಲೋ ಹಲೋ. ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇಲ್ಲಿ ಲೈಟ್ ಆದರೆ ವರ್ಕ್ ಆಗುತ್ತೆ ಅಂತಂತಾರೆ. ಇದು ಕನೆಕ್ಟ್ ಮಾಡಿಸ್ಬೇಕಾ? ಕನೆಕ್ಟ್ ಮಾಡಿದ್ರೆ ಮಾತ್ರ ವರ್ಕ್ ಆಗೋದಾ? ಇದು ನಂಗೆ ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದು ಹಲೋ 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 ಹಲೋ, ಮೈಕ್ ಚೆಕ್. ಹಲೋ ಹಲೋ. ಯಪ್ಪ, ಇದು ಮೈಕ್ ಆನೇ ಆಗ್ತಿಲ್ಲ. ಅಂದರೆ ಸುಮ್ಮನೆ ನಾನೇನೋ 736 ಏನೋ ಕೊಟ್ಟು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದೆ. ಬಟ್ ಇದು ವೇಸ್ಟ್ ಅನ್ಕೊತೀನಿ, ವರ್ಕೇ ಆಗ್ತಿಲ್ಲ. ಲೈಟ್ ಬಂದಿದೆ. ಹೆಲೋ ಹೆಲೋ ಹೆಲೋ. ನಮ್ಮಮ್ಮನಿಗೆ ಗೊತ್ತಾದರೆ, ಇವಾಗ ಬರ್ತಿದ್ದಾರೆ ಅವರು, ಬಂದಾಗ ಈ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದೆ ಅಂತ ಗೊತ್ತಾದರೆ ತೆಗೆದು ಬಡಿತಾರೆ ನನಗೆ. ಸೊ ಇದೇನೋ ವರ್ಕ್ ಆಗ್ತಿಲ್ಲ. ಅವ್ರು ಬರೋದ್ರೊಳಗೆ ಎಲ್ಲಾದರೂ ತಪ್ಪಿಸಿಡ್ಬೇಕು, ಇಲ್ಲಾಂದರೆ ಬಂದಮೇಲೆ ನೋಡಿ ಹಿಂಗಿರುತ್ತೆ ಬಾಕ್ಸಸ್ ಚೆನ್ನಾಗಿ. ಸೊ ಇದು ಹಿಂಗಿದೆ ನೋಡಿ, ಇದು ಕನೆಕ್ಟರು, ಇದು ಮೈಕು. ಇದೇನೋ ವರ್ಕ್ ಆಗ್ತಿಲ್ಲ. ಹಿಂಗೆ ವರ್ಕ್ ಮಾಡೋದು ವರ್ಕ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬೇರೆಯವ್ರನ್ನ ಕೇಳಬೇಕು, ಸುಮ್ಮನೆ ವೇಸ್ಟ್ ಯಾಕೆ ಮಾಡಲಿ. ಸೊ ನಮ್ಮಮ್ಮ ಬರೋದ್ರೊಳಗೆ ಇದನ್ನು ಎಲ್ಲಿಗಾದರೂ ಬಚ್ಚಿಟ್ಬಿಡಬೇಕು. ಸೊ ಇದೊಂದು ಬಾಕ್ಸಲ್ಲಿದೆ. ಬಾಕ್ಸಲ್ಲಿ ಏನಂತ ನೋಡೋಣ. ಇದೇನು ಮೈಕಿಗೆ ಹಾಕೋದು. ಓಕೆ, ಇದು ಮತ್ತು ಏನೋ ಒಂದು ಪೌಚ್ ಥರ ಇದೆ. ಪೌಚ್ ಚೆನ್ನಾಗಿದೆ. ಡಿಜಿಟೆಕ್. ಓ, ಇದು ಚಾರ್ಜಿಗೆ ಹಾಕೋದಾ? ಸರಿ, ಚಾರ್ಜಿಗೆ ಹಾಕೋದು ಓಕೆ. ಬಟ್ ಇದು ವರ್ಕ್ ಆಗ್ತಿಲ್ಲ ಅಲ್ವಾ? ಮೈಕಲ್ಲಿ ಮಾತಾಡಿದರೆ
ಕೇಳಿಸ್ತಿಲ್ಲ ಅಲ್ವಾ? ಸುಮ್ಮನೆ 736 ತೊಗೊಂಡು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದೆ. ಸುಮ್ಮನೆ ವೇಸ್ಟ್ ಆಗೋಯಿತು. ಇದೇನು ಮಾಡೋದಂತ ಗೊತ್ತಿಲ್ಲ. ಈ ದುಡ್ಡು ಇದಕ್ಕೆ ಹಾಕಿರೋ ಬದಲು ನಾನು ಬಿರಿಯಾನಿ ಆರ್ಡರ್ ಮಾಡಿ ತಿನ್ಬೋದಿತ್ತೇನೋ ಅಂತ ಅಂದ್ಕೊತೀನಿ. ಇದೇನೋ ವರ್ಕ್ ಆಗ್ತಿಲ್ಲ. ನಾಳೆ ಯಾರ ಹತ್ರ ಅದು ಕೇಳಬೇಕು. ಸೊ ಅದಕ್ಕಿಂತ ಮೊದಲು ನಮ್ಮಮ್ಮ ಬರೋದ್ರೊಳಗಡೆ ಇದನ್ನು ತಪ್ಪಿಸಿ ಗೊತ್ತಾಗದೇ ಇರೋ ಹಂಗೆ ಎಲ್ಲಾದರೂ ಬಚ್ಚಿಡಬೇಕು. ಅವ್ರಿಗೆ ಗೊತ್ತಾದರೆ ಇಟ್ಕೊಂಡು ಬೈತಾರೆ, ಇದಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತೀಯಾ ಹಂಗೆ ಹಿಂಗೆ ಅಂತ. ಆ್ಯಕ್ಚುಲಿ ಅವ್ರಿಗೆ ನನಗೆ ಹೊರ್ಗಡೆ ತಿನ್ನೋಕ್ಕೆ ಬಿಡಲ್ಲ. ಅವರು ಏನು ಕೇಳಿದ್ರು ಮಾಡಿಕೊಡ್ತಾರೆ. ಕಂಜೂಸ್ ಅಂತ ಅಲ್ಲ, ಹೆಲ್ತ್ ಕೆಟ್ಟೋಗುತ್ತಂತ. ಯಾಕಂದರೆ ಬಿಫೋರ್ ನಾನು PGಯಲ್ಲಿದ್ದೆ, ತುಂಬ ಹೆಲ್ತ್ ಕೆಟ್ಟೋಗಿತ್ತು ಹೊರಗಡೆ ತಿಂದು. ಸೊ ಅದಕ್ಕೆ ಒಂದು ಭಯ. ಅದಕ್ಕೆ ನಂಗೆ ಹೊರಗಡೆ ತಿನ್ನೋಕೆ ಬಿಡಲ್ಲ, ಅವರೇ ಮಾಡಿಕೊಡ್ತಾರೆ. ಸೊ ಇದು ಏನು ಯೂಸ್ ಇಲ್ಲ. ಸುಮ್ಮನೆ 736 ಏನೋ ಇಷ್ಟು ಕೊಟ್ಟು ತೊಗೊಂಡೆ. ಸುಮ್ಮನೆ ಇವಾಗ ವೇಸ್ಟ್ ಆಗೋಯ್ತು. ಇದು ಹೆಂಗೆ ಯೂಸ್ ಮಾಡೋದಂತ ನಂಗಂತೂ ಗೊತ್ತಿಲ್ಲ. ವರ್ಕ್ ಆಗ್ತಿಲ್ಲ. ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಅಂತ ಹೇಳಿದ್ರು, ಬಟ್ ಇದು ಲೈಟ್ ಬಂದರೂ ವರ್ಕ್ ಆಗ್ತಿಲ್ಲ. ಏನೋ ಗೊತ್ತಿಲ್ಲ ನನಗೆ. ನಾನು ಕೇಳಬೇಕಿತ್ತು ಬೇರೆಯವ್ರ ಹತ್ರ, ಯಾರಿಗಾದ್ರೂ ಗೊತ್ತಿರೋರಿಗೆ ಹೋಗಿ ಕೇಳಬೇಕು. ಸುಮ್ಮನೆ 736 ಕೊಟ್ಟಿರೋದು ವೇಸ್ಟ್ ಆಗುತ್ತೆ. ಇಲ್ಲಾಂದರೆ ಅದಕ್ಕಿಂತ ಬಿಫೋರ್ ನಮ್ಮ ಅಮ್ಮ ಬರೋದ್ರೊಳಗೆ ಇದನ್ನು ಎತ್ತಿ ಆರ್ಡರ್ ಮಾಡಿರೋದು ಏನಾದರೂ ಗೊತ್ತಾದರೆ ನಾನು ಚೆನ್ನಾಗಿ ಇಟ್ಕೊಂಡು ಬೈತಾರೆ. ಸೊ ಅದಕ್ಕೆ ನಾನು ಎತ್ತಿ ಸಪ್ರೇಟಾಗಿ ಇಟ್ಬಿಡ್ತೀನಿ. ಅವ್ರಿಗೆ ಗೊತ್ತಾಗ್ದಂಗೆ, ಅವ್ರಿಗೆ ಗೊತ್ತಾಗಬಾರ್ದಿತ್ತು. ಸೊ ಇದೇ ಕವರಲ್ಲೇ ಹಾಕ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ. ಆವಾಗಂದರೆ ನಮ್ಮ ಅಮ್ಮನ ಕಂಡು ಇಟ್ಕೊಕ್ಕಾಗಲ್ಲ. ಇಲ್ಲಾಂದರೆ ಅದಕ್ಕೆ ದುಡ್ಡು ಖರ್ಚು ಮಾಡಿದೆ, ಇದಕ್ಕೆ ದುಡ್ಡು ಖರ್ಚು ಮಾಡಿದೆ ಅಂತ ಇಟ್ಕೊಂಡು ಚೆನ್ನಾಗಿ ಬೈದು ಮೂಡ್ ಆಫ್ ಮಾಡಿಬಿಡ್ತಾರೆ. ಆ್ಯಕ್ಚುಲಿ ನನಗೇನೆ ಈವ್ನಿಂಗ್ ಬರುವಾಗ ತುಂಬ ಸುಸ್ತಾಗಿರುತ್ತೆ. ಮತ್ತು ಅದರಲ್ಲಿ ಅವ್ರು ಬೇರೆ ಸುಮ್ಮನೆ ಬ್ಲಿಂಕಿಟ್ ಅಲ್ಲಿ 736 ಏನೋ ಕೊಟ್ಟು ತೊಗೊಂಡೆ. ಸುಮ್ಮನೆ ವೇಸ್ಟ್ ಆಗೋಯಿತು. ಇವತ್ತು ಈಟಿಂಗ್ ಚಾಲೆಂಜ್ ಯಾವ ವೀಡಿಯೋನೂ ಮಾಡೋಕ್ಕಾಗಿಲ್ಲ. ನಮ್ಮಮ್ಮ ಇಲ್ಲ, ಅದಕ್ಕೆ ತುಂಬ ಬೋರಿಂಗ್ ನನಗೆ. ಇವತ್ತು ಮಂಡೇ ಕೋರ್ಟ್ಗೆ ಹೋಗೋದಂದ್ರೇ ಟೆನ್ಷನು. ಅದರಲ್ಲಿ ವರ್ಕ್ಸ್ ಎಲ್ಲ ಮುಗಿಸ್ಬಿಟ್ಟು ಬಂದಿದ್ದೀನಿ. ಸುಮ್ಮನೆ ಟೆನ್ಷನು ಯಾರು ಹೇಳೋದು ಟೆನ್ಷನು. ಓಕೆ, ನಾವಂತೂ ಮೈಕ್ ತೊಗೊಂಡಿರೋದು ಏನೋ ಅದು ವರ್ಕ್ ಆಗ್ತಿಲ್ಲ. ಬಟ್ ನೋಡಬೇಕು, 700 ಕೊಟ್ಟಿರೋದು ವೇಸ್ಟ್ ಆಗುತ್ತಾ. ಗೊತ್ತಿರೋರಿಗೆ ಯಾರಾದರೂ ಕೇಳಿ ತಿಳ್ಕೊಬೇಕು ಏನು ಎಂತ ಅಂತ, ಅದು ಹೆಂಗೆ ಯೂಸ್ ಮಾಡೋದಂತ. ಬಟ್ ಇರಲಿ, ಅಲ್ಲಿ ತನಕ ಈ ಥರನೇ ಮಾತಾಡೋಣ. ಸೊ ನಾಳೆ ನಮ್ಮಮ್ಮ ಬರ್ತಾರೆ. ಸೊ ಆದಮೇಲೆ ಮತ್ತೆ ಎಗೇನ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ಎಲ್ರಿಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಬಾಯ್.